ಲಕ್ಷ್ಮೀ ಜನಾರ್ದ ದೇವಾಲಯವು ಕಾರ್ಕಳ ತಾಲೂಕಿನ ಎಳ್ಳಾರೆ ಗ್ರಾಮದ ಹಸಿರು ಹೊದಿಕೆಯ ಮಡಿಲಿನಲ್ಲಿ ನೆಲೆಸಿರುವ ಅಪರೂಪದ ಆಧ್ಯಾತ್ಮಿಕ ಕ್ಷೇತ್ರವಾಗಿದ್ದು, ಇದರ ಶಿಲ್ಪಕಲೆ ಮನಮೋಹಕವಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ಕಲ್ಲಿನ ಕೆತ್ತನೆಯ ಕಂಬಗಳಿಂದ ಅಲಂಕರಿಸಲ್ಪಟ್ಟಿದ್ದು, ಪ್ರತಿಯೊಂದು ಕಂಬವೂ ಶಿಲ್ಪಿಗಳ ಕಲಾತ್ಮಕ ನೈಪುಣ್ಯವನ್ನು ಪ್ರತಿಬಿಂಬಿಸುತ್ತದೆ. ಕಂಬಗಳ ಮೇಲೆ ಕಾಣುವ ದೇವತೆಗಳ ರೂಪಗಳು, ಪೌರಾಣಿಕ ಕಥೆಗಳ ದೃಶ್ಯಗಳು, ಹೂವಿನ ವಿನ್ಯಾಸಗಳು ಮತ್ತು ಜಟಿಲವಾದ ಜಾಲರಿಗಳು ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ. ಈ ಶಿಲ್ಪಗಳು ಕೇವಲ ಕಲ್ಲಿನ ಕೆತ್ತನೆಗಳಲ್ಲ, ಅವುಗಳಲ್ಲಿ ಜೀವಂತತೆ ತುಂಬಿಕೊಂಡಿರುವಂತೆ ಕಾಣುತ್ತದೆ. ದೇವಾಲಯದ ಗರ್ಭಗುಡಿಯ ಸುತ್ತಲಿನ ಪ್ರಾಂಗಣವು ವಿಶಾಲವಾಗಿದ್ದು, ಶಾಂತ ವಾತಾವರಣವನ್ನು ನೀಡುತ್ತದೆ. ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನರ ಮೂರ್ತಿ ಅಲಂಕರಿಸಲ್ಪಟ್ಟಿದ್ದು, ಭಕ್ತರಿಗೆ ದೈವಿಕ ಶಕ್ತಿಯ ಅನುಭವವನ್ನು ನೀಡುತ್ತದೆ. ಶ್ರೀ ಲಕ್ಷ್ಮೀ ಜನಾರ್ದ ದೇವಾಲಯವು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಎಳ್ಳಾರೆ ಎಂಬ ಹಳ್ಳಿಯ ಹೃದಯ ಭಾಗದಲ್ಲಿ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯವು ತನ್ನ ಸಾಂಸ್ಕೃತಿಕ ವೈಭವದಿಂದಲೂ ಧಾರ್ಮಿಕ ಶ್ರದ್ಧೆಯಿಂದಲೂ ಇತಿಹಾಸದ ಆಳವಾದ ನೆನಪುಗಳನ್ನು ಹೊತ್ತಿದೆ. ಸ್ಥಳೀಯ ಜನರು ಈ ದೇವಾಲಯವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ, ಏಕೆಂದರೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀಜನಾರ್ದನರ ದಿವ್ಯ ಸಾನ್ನಿಧ್ಯವು ಭಕ್ತರ ಹೃದಯದಲ್ಲಿ ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ಉಂಟುಮಾಡುತ್ತದೆ. ಈ ಕ್ಷೇತ್ರದ ಐತಿಹಾಸಿಕ ಪ್ರಾಮುಖ್ಯತೆಯು ಅತ್ಯಂತ ವಿಶಿಷ್ಟವಾಗಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ದೇವಾಲಯವು ಸುಮಾರು 1400 ವರ್ಷಗಳಷ್ಟು ದೀರ್ಘ ಇತಿಹಾಸವನ್ನು ಹೊಂದಿದೆ, ಅಂದರೆ ಕ್ರಿಶ 7ನೇ ಶತಮಾನದಿಂದ 10ನೇ ಶತಮಾನಗಳ ನಡುವೆ ಇದರ ಸ್ಥಾಪನೆ ನಡೆದಿರಬಹುದು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಪ್ರಾಚೀನ ಶಿಲಾಶಾಸನಗಳು ಮತ್ತು ಪುರಾತನ ಶಿಲ್ಪಕಲೆಯು ಇದರ ಪ್ರಾಚೀನತೆಯನ್ನು ದೃಢಪಡಿಸುತ್ತವೆ. ಕಾಲಕ್ರಮೇಣ ಹಲವಾರು ರಾಜವಂಶಗಳು ಈ ದೇವಾಲಯಕ್ಕೆ ದತ್ತಿ ನೀಡಿದ್ದು ಇದರ ಅಭಿವೃದ್ಧಿಗೆ ಕಾರಣವಾಗಿವೆ. ವಿಶೇಷವಾಗಿ ಅಲೂಪರು, ಹೊಯ್ಸಳರು ಮತ್ತು ತದನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕ್ಷೇತ್ರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ದೇವಾಲಯದ ವಾಸ್ತುಶಿಲ್ಪವು ದಕ್ಷಿಣ ಭಾರತದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗುಡಿಯಲ್ಲಿರುವ ಶ್ರೀಜನಾರ್ದನರ ಮೂರ್ತಿ ಅತ್ಯಂತ ಶಾಂತ ಮತ್ತು ದಿವ್ಯವಾಗಿ ಕಾಣುತ್ತದೆ. ಶ್ರೀ ಮಹಾಲಕ್ಷ್ಮಿಯ ಸಾನ್ನಿಧ್ಯವು ಭಕ್ತರಿಗೆ ಸಮೃದ್ಧಿ ಮತ್ತು ಶ್ರೇಯಸ್ಸನ್ನು ನೀಡುತ್ತದೆ. ದೇವಾಲಯದ ಸುತ್ತಮುತ್ತಲಿನ ಪರಿಸರವು ಹಸಿರು ಹೊಲಗಳು, ತೋಟಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ್ದು, ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವ ಉತ್ಸವಗಳು, ವಿಶೇಷವಾಗಿ ಜನಾರ್ದ ಜಾತ್ರೆ ಮತ್ತು ಲಕ್ಷ್ಮೀ ಪೂಜೆಗಳು ಭಕ್ತರನ್ನು ಆಕರ್ಷಿಸುತ್ತವೆ. ಉತ್ಸವದ ಸಮಯದಲ್ಲಿ ಗ್ರಾಮೀಣ ಸಂಸ್ಕೃತಿ ಮತ್ತು ಭಕ್ತಿ ಒಂದೇ ವೇದಿಕೆಯಲ್ಲಿ ಬೆರೆತು ಅದ್ಭುತ ವಾತಾವರಣವನ್ನು ಸೃಷ್ಟಿಸುತ್ತವೆ. ಭಕ್ತರು ದೂರದೂರಿನಿಂದ ಬಂದು ಈ ಉತ್ಸವಗಳಲ್ಲಿ ಭಾಗವಹಿಸುತ್ತಾರೆ. ದೇವಾಲಯದ ಧ್ವಜಾರೋಹಣದಿಂದ ಆರಂಭವಾಗಿ ರಥೋತ್ಸವದವರೆಗೆ ನಡೆಯುವ ಎಲ್ಲಾ ಕಾರ್ಯಕ್ರಮಗಳು ಭಕ್ತರ ಮನಸ್ಸನ್ನು ಆನಂದದಿಂದ ತುಂಬಿಸುತ್ತವೆ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಇತಿಹಾಸಾಸಕ್ತರಿಗೂ ಒಂದು ಪ್ರಮುಖ ತಾಣವಾಗಿದೆ, ಏಕೆಂದರೆ ಇಲ್ಲಿ ದೊರೆಯುವ ಶಿಲಾಶಾಸನಗಳು, ಪುರಾತನ ಶಿಲ್ಪಗಳು ಮತ್ತು ಸ್ಥಳೀಯ ಕಥೆಗಳು ಕರ್ನಾಟಕದ ಇತಿಹಾಸವನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಈ ಕ್ಷೇತ್ರವು ಗ್ರಾಮೀಣ ಜೀವನದೊಂದಿಗೆ ಬೆರೆತು ನಿಂತಿರುವುದರಿಂದ ಭಕ್ತರು ಇಲ್ಲಿ ಬರುವಾಗ ಕೇವಲ ದೇವರ ದರ್ಶನವಷ್ಟೇ ಅಲ್ಲದೆ ಗ್ರಾಮೀಣ ಸಂಸ್ಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾರೆ. ಸದ್ಯಕ್ಕೆ ಈ ದೇವಾಲಯವು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಒಳಪಟ್ಟು ಮುನ್ನಡೆಯುತ್ತಿದೆ. ಇದರಿಂದ ದೇವಾಲಯದ ನಿರ್ವಹಣೆ, ಉತ್ಸವಗಳ ಆಯೋಜನೆ ಮತ್ತು ಭಕ್ತರ ಸೌಲಭ್ಯಗಳು ಉತ್ತಮವಾಗಿ ನಡೆಯುತ್ತಿವೆ. ಸರ್ಕಾರದ ಸಹಕಾರದಿಂದ ದೇವಾಲಯದ ಮೂಲಸೌಕರ್ಯಗಳು ಸುಧಾರಿಸಿಕೊಂಡು ಭಕ್ತರಿಗೆ ಹೆಚ್ಚಿನ ಅನುಕೂಲತೆಗಳನ್ನು ಒದಗಿಸುತ್ತಿವೆ. ಶ್ರೀ ಲಕ್ಷ್ಮೀ ಜನಾರ್ದ ದೇವಾಲಯವು ತನ್ನ ದೀರ್ಘ ಇತಿಹಾಸದಿಂದಲೂ, ಧಾರ್ಮಿಕ ವೈಭವದಿಂದಲೂ ಮತ್ತು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವುದರಿಂದಲೂ ಭಕ್ತರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಒಂದು ಆಧ್ಯಾತ್ಮಿಕ ಕೇಂದ್ರ.
ಒಂದು ಇತಿಹಾಸದ ಸಾಕ್ಷಿ ಮತ್ತು ಒಂದು ಸಂಸ್ಕೃತಿಯ ಪ್ರತೀಕವಾಗಿದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಭಕ್ತಿಯಿಂದಲೂ ಶಾಂತಿಯಿಂದಲೂ ಮತ್ತು ಆಧ್ಯಾತ್ಮಿಕ ತೃಪ್ತಿಯಿಂದಲೂ ತುಂಬಿ ಹಿಂತಿರುಗುತ್ತಾರೆ. ಎಳ್ಳಾರೆ ಗ್ರಾಮದ ಸುತ್ತಮುತ್ತಲಿನ ಹಚ್ಚ ಹಸಿರು ಪರಿಸರವು ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ನೆಮ್ಮದಿ, ಶಾಂತಿ ಮತ್ತು ಧನಾತ್ಮಕ ಶಕ್ತಿಯ ಅನುಭವವನ್ನು ನೀಡುತ್ತದೆ. ಹಸಿರು ಹೊದಿಕೆಯ ಬೆಟ್ಟಗಳು, ತೋಟಗಳು ಮತ್ತು ಹಳ್ಳಿಗಳ ನಡುವೆ ನೆಲೆಸಿರುವ ಈ ಕ್ಷೇತ್ರವು ಪ್ರಕೃತಿಯ ಮಡಿಲಿನಲ್ಲಿ ಆಧ್ಯಾತ್ಮಿಕತೆಯನ್ನು ಹುಡುಕುವವರಿಗೆ ಪರಿಪೂರ್ಣ ಸ್ಥಳವಾಗಿದೆ. ಬೆಳಗಿನ ಜಾವದಲ್ಲಿ ಹಕ್ಕಿಗಳ ಕಲರವದೊಂದಿಗೆ ದೇವಾಲಯದ ಪ್ರಾಂಗಣದಲ್ಲಿ ನಡೆಯುವ ಪೂಜೆಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಸಂಜೆ ಹೊತ್ತಿನಲ್ಲಿ ದೀಪಾರಾಧನೆಯ ಸಮಯದಲ್ಲಿ ದೇವಾಲಯದ ಸುತ್ತಲಿನ ವಾತಾವರಣವು ದೈವಿಕ ಕಿರಣಗಳಿಂದ ತುಂಬಿ ಭಕ್ತರ ಮನಸ್ಸನ್ನು ಆನಂದದಿಂದ ತುಂಬುತ್ತದೆ. ಪ್ರತಿದಿನ ಬೆಳಗ್ಗೆ 6ರಿಂದ 30ರಿಂದ ರಾತ್ರಿ 8ರವರೆಗೆ ದೇವಾಲಯವು ಸಾರ್ವಜನಿಕ ದರ್ಶನಕ್ಕೆ ಮುಕ್ತವಾಗಿದ್ದು, ಈ ಸಮಯದಲ್ಲಿ ಭಕ್ತರು ಗರ್ಭಗುಡಿಗೆ ಪ್ರವೇಶಿಸಿ ಶ್ರೀ ಲಕ್ಷ್ಮೀ ಜನಾರ್ದನರ ದರ್ಶನ ಪಡೆಯಬಹುದು. ಬೆಳಗಿನ ಪೂಜೆ, ಮಧ್ಯಾಹ್ನದ ಮಹಾಪೂಜೆ ಮತ್ತು ಸಂಜೆ ದೀಪಾರಾಧನೆಗಳು ದೇವಾಲಯದ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳಾಗಿವೆ. ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ದೇವಾಲಯವು ಭಕ್ತರ ಸಂಚಾರದಿಂದ ಕಂಗೊಳಿಸುತ್ತದೆ. ನವರಾತ್ರಿ, ದೀಪಾವಳಿ, ರಾಮನವಮಿ ಮತ್ತು ಜನ್ಮಾಷ್ಟಮಿ ಹಬ್ಬಗಳ ಸಂದರ್ಭದಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ದೇವಾಲಯದ ಶಿಲ್ಪಕಲೆ ದೀಪಾಲಂಕಾರಗಳಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಶ್ರೀ ಲಕ್ಷ್ಮೀ ಜನಾರ್ದ ದೇವಾಲಯವು ಎಳ್ಳಾರೆ ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ, ಕರ್ನಾಟಕ 5,76,124 ವಿಳಾಸದಲ್ಲಿ ನೆಲೆಸಿದ್ದು, ಕಾರ್ಕಳ ಪೇಟೆಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಕಾರ್ಕಳ ಪರಿಸರಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಮತ್ತು ಆಧ್ಯಾತ್ಮಿಕ ಚಿಂತಕರು ತಪ್ಪದೇ ಭೇಟಿ ನೀಡಬೇಕಾದ ಕ್ಷೇತ್ರವಿದು. ಕಾರ್ಕಳದ ಪ್ರಸಿದ್ಧ ಜೈನ ಬಸದಿಗಳು, ಗುಮ್ಮಟ ಬೆಟ್ಟ ಮತ್ತು ಇತರ ಆಧ್ಯಾತ್ಮಿಕ ಕೇಂದ್ರಗಳೊಂದಿಗೆ ಈ ದೇವಾಲಯವು ಪ್ರವಾಸಿಗರಿಗೆ ಆಧ್ಯಾತ್ಮಿಕ ಪ್ರವಾಸದ ಸಂಪೂರ್ಣ ಅನುಭವವನ್ನು ನೀಡುತ್ತದೆ. ಕಾರ್ಕಳದ ಇತಿಹಾಸ, ಪ್ರಸಿದ್ಧ ಸ್ಥಳಗಳೊಂದಿಗೆ ಶ್ರೀ ಲಕ್ಷ್ಮೀ ಜನಾರ್ದ ದೇವಾಲಯವು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ಕ್ಷೇತ್ರದ ಮಹತ್ವವನ್ನು ಪುರಾಣಗಳು ವಿವರಿಸುತ್ತವೆ. ಜನಾರ್ದ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಭಕ್ತರಿಗೆ ಧನ ಸಂಪತ್ತು, ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಭಕ್ತರ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವು ತುಂಬುತ್ತದೆ. ಈ ಕ್ಷೇತ್ರದಲ್ಲಿ ಪೂಜೆ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮೋಕ್ಷದ ಮಾರ್ಗವು ಸುಲಭವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಗಾಢವಾಗಿದೆ. ಸ್ಥಳೀಯರು ಪ್ರತಿದಿನದ ಜೀವನದಲ್ಲಿ ದೇವಾಲಯದ ಪೂಜೆಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ದೇವರ ಅನುಗ್ರಹವನ್ನು ಪಡೆಯುತ್ತಾರೆ. ದೇವಾಲಯದ ಇತಿಹಾಸವು ಶತಮಾನಗಳ ಹಿಂದೆ ಆರಂಭವಾಗಿದ್ದು, ಸ್ಥಳೀಯ ರಾಜರು ಮತ್ತು ದಾನಿಗಳು ದೇವಾಲಯದ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ. ಶಿಲ್ಪಿಗಳು ತಮ್ಮ ಕಲಾತ್ಮಕ ನೈಪುಣ್ಯವನ್ನು ಬಳಸಿಕೊಂಡು ದೇವಾಲಯದ ಕಂಬಗಳನ್ನು ಕೆತ್ತಿದ್ದಾರೆ. ಪ್ರತಿಯೊಂದು ಶಿಲ್ಪವು ಪೌರಾಣಿಕ ಕಥೆಗಳ ಸಾರವನ್ನು ಒಳಗೊಂಡಿದೆ. ಈ ಶಿಲ್ಪಗಳು ಇಂದಿಗೂ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ ಮತ್ತು ಕಲಾಭಿಮಾನಿಗಳಿಗೆ ಅಧ್ಯಯನದ ವಿಷಯವಾಗಿವೆ. ದೇವಾಲಯದ ಶಿಲ್ಪಕಲೆ ಕರ್ನಾಟಕದ ಶಿಲ್ಪಕಲೆಯ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಶ್ರೀ ಲಕ್ಷ್ಮೀ ಜನಾರ್ದ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಆಧ್ಯಾತ್ಮಿಕ ಪ್ರವಾಸಿಗರಿಗೆ ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿ ನೀಡುವ ಸ್ಥಳವಾಗಿದೆ. ಹಸಿರು ಹೊದಿಕೆಯ ಎಳ್ಳಾರೆ ಗ್ರಾಮದಲ್ಲಿ ನೆಲೆಸಿರುವ ಈ ಕ್ಷೇತ್ರವು ಭಕ್ತರಿಗೆ ದೈವಿಕ ಅನುಭವವನ್ನು ನೀಡುತ್ತದೆ. ಕಾರ್ಕಳ ಪರಿಸರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗನು ಈ ಕ್ಷೇತ್ರವನ್ನು ತಪ್ಪದೇ ಭೇಟಿ ನೀಡಬೇಕು, ಏಕೆಂದರೆ ಇದು ಆಧ್ಯಾತ್ಮಿಕತೆಯೊಂದಿಗೆ ಪ್ರಕೃತಿಯ ಸೌಂದರ್ಯವನ್ನು ಒಟ್ಟುಗೂಡಿಸುವ ಅಪರೂಪದ ಸ್ಥಳವಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.